ಬರೆದು ಇಟ್ಕೊಳ್ಳಿ. ಫೆಬ್ರವರಿ 5, 2026 ಈ ಡೇಟ್ನ ಬರೆದಿಟ್ಕೊಳ್ಳಿ. ಇದು ವರ್ಷದ ಅತ್ಯಂತ ಶಕ್ತಿಶಾಲಿ ದಿಗ್ವಿಜಯಪ್ರಿಯ ಸಂಕಷ್ಟಿ ಚತುರ್ಥಿ. ಹಣ ಬಂದರೂ ಸ್ಥಿರವಾಗಿ ನಿಲ್ಲುತ್ತಿಲ್ಲ ಅಥವಾ ಮನೆಯಲ್ಲಿ ಸಮೃದ್ಧಿ ನಿಂತೇ ಹೋಗಿದೆ. ಈ ರಹಸ್ಯ ಪರಿಹಾರಗಳು ನಿಮ್ಮ ನಿಂತ ಅದೃಷ್ಟವನ್ನು ಜಾಗೃತಗೊಳಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ ಸಂಕಷ್ಟಿ ಚತುರ್ಥಿ ಯಾವಾಗ, ಅದರ ಶುಭ ಮುಹೂರ್ತ, ಪೂಜೆ ಮಾಡೋಕ್ಕೆ ಯಾವ ಟೈಮ್ ಬೆಸ್ಟು ಮತ್ತು ಚಂದ್ರೋದಯದ ಸಮಯ, ಅದಾದಮೇಲೆ ನಾವು ಯಾವ ಪರಿಹಾರ ಮಾಡಿ ನಾವು ಹಣನ ಚುಂಬಕದ ಥರ ಆಕರ್ಷಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೊಂದು ವಿಷಯ, ನಿಮ್ಮ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟು ತೋರಿಸ್ತಾ ಇಲ್ಲ ಅಂದರೆ ಈ ಒಂದು ಉಪಾಯ ಗಣೇಶನಿಗೆ ಮಾಡಿದರೆ ಮಕ್ಕಳ ಬುದ್ಧಿಯು ಕೂಡ ಚುರುಕಾಗುತ್ತದೆ. ಅದನ್ನು ಕೂಡ ಹೇಳ್ತೀನಿ. 2026ರಲ್ಲಿ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ಶುಭ ಸಮಯ. ವೈದಿಕ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ 5, 2026ರಂದು ನಾವು ಸಂಕಷ್ಟಿ ಚತುರ್ಥಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಚತುರ್ಥಿಯ ಶುಭ ಮುಹೂರ್ತ ಫೆಬ್ರವರಿ 5, 2026ರ ರಾತ್ರಿ 12:09 AM ಸ್ಟಾರ್ಟ್ ಆಗಿಬಿಟ್ಟು ಚತುರ್ಥಿ ತಿಥಿ ಮುಗಿಯುವುದು 6 ಫೆಬ್ರವರಿ 2026ರ 12:22 AM ಅಂದರೆ ಮಧ್ಯರಾತ್ರಿನೇ ಸ್ಟಾರ್ಟ್ ಆಗಿಬಿಟ್ಟು ಮಧ್ಯರಾತ್ರಿನೇ ಮುಗಿತಾ ಇದೆ. ಉದಯದ ಸಮಯ 5ನೇ ತಾರೀಕು ಬರುವುದರಿಂದ ನಾವು 5ನೇ ತಾರೀಕಿನ ದಿವಸನೇ ಉಪವಾಸ ಮಾಡಬೇಕು. ಪೂಜೆಗೆ ಉತ್ತಮ ಸಮಯ ಬೆಳಗ್ಗೆ 7:07 8:29 ಒಂದು ಮುಹೂರ್ತ ಇದೆ. ಇದು ಬೆಳಗ್ಗೆ ಮುಹೂರ್ತ. ಲಾಭ ಮತ್ತು ಪ್ರಗತಿಗೆ ಶುಭ ಮತ್ತು ಉತ್ತಮ ಸಮಯ ಮಧ್ಯಾಹ್ನ 12:35 1:57 ಇದು ಒಂದು ಮುಹೂರ್ತ ಇದೆ. ಲಾಭ ಮತ್ತು ಪ್ರಗತಿಗೋಸ್ಕರ ಈ ಟೈಮಲ್ಲಿ ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಸಮಯ ಏನಂತಂದರೆ ಬ್ರಹ್ಮ ಮುಹೂರ್ತದ ಸಮಯ. ಇದು ಕೂಡ 5:22 6:15 ಇರುತ್ತದೆ. ಇದು ಎಲ್ಲಕ್ಕಿಂತ ಬೇಗ ಎದ್ದು ಮಾಡೋದು. ಅಭಿಜಿತ ಮುಹೂರ್ತ ಅಂತ ಇರುತ್ತೆ. ಅದು ಮಧ್ಯಾಹ್ನ 12:13 12:57 ಇರುತ್ತದೆ. ನಮಗೆ ಬೆಸ್ಟ್ ಟೈಮ್ ಅಂತಂದರೆ ಬೆಳಗ್ಗೆ 7 ಗಂಟೆ. ಬ್ರಹ್ಮ ಮುಹೂರ್ತದಲ್ಲಿ ಅಂತೂ ಆಗೋದಿಲ್ಲ ತುಂಬ ಜನಕ್ಕೆ, ಆದರೆ ಮಾಡಿ. ಇಲ್ಲಾಂದರೆ 7 ಗಂಟೆದ್ದು ಮಾಡಿ. ಲಾಭ ಮತ್ತು ಪ್ರಗತಿಗೋಸ್ಕರ ಯಾರು ಮಾಡ್ತಾ ಇದ್ದೀರಾ ಅವರು 12 ಗಂಟೆಯಿಂದ ಮಾಡಿ. 12:35 ಅಭಿಜಿತ್ ಸಮಯನೂ ಅದರಲ್ಲೇ ನಿಮಗೆ ಹತ್ತುತ್ತೆ. ಸೊ 2 ಮುಹೂರ್ತ ಆಗುತ್ತೆ. ಈ ಟೈಮಲ್ಲಿ ಮಾಡ್ಬೋದು ನಾವು. ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ಎಂದು ಚಂದ್ರೋದಯ ಸಮಯ ರಾತ್ರಿ 9:35 ಸ್ಟಾರ್ಟ್ ಆಗ್ತಾ ಇದೆ. ಚಂದ್ರ ಬರ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಅಂಗಾರಕ ಚತುರ್ಥಿಯಲ್ಲಿ ನೋಡಿದೆ ಎಷ್ಟು ಕಾಡಿಸ್ತಾನೆ ಈ ಚಂದ್ರ ಅಂತಂದರೆ. ಚಂದ್ರ ಬಂದಮೇಲೆ ಅವನಿಗೆ ಆರ್ಯ ಕೊಟ್ಬಿಟ್ಟು ಓಂ ಸೋಮ ಸೋಮಾಯ ಅನ್ನೋ ಮಂತ್ರನ ಹೇಳಿಬಿಟ್ಟು ಚಂದ್ರನಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಮತ್ತೆ ಗಣೇಶನಿಗೆ ನೈವೇದ್ಯ ಸಲ್ಲಿಸಿ ಊಟನ ಮಾಡ್ಬೋದು. ಮಂತ್ರಗಳು ನಾವು ಚಾಂಟ್ ಮಾಡಬೇಕು. ಓಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಸೂರ್ಯಕೋಟಿ ಸಮಪ್ರಭ, ಈ ಎಲ್ಲ ಮಂತ್ರಗಳನ್ನು ನಾವು ಚಾಂಟ್ ಮಾಡಿಕೊಂಡೇ ಇರ್ಬೋದು. ಓಂ ಗಂ ಗಣಪತಿಯೇ ನಮಃ ಬೆಸ್ಟು. ಮನಸ್ಸಲ್ಲಿ ಚಾಂಟ್ ಮಾಡಿಕೊಂಡೇ ಇರಿ. ಇವಾಗ ಹಣ ಬಂದರೂ ಉಳಿತಾ ಇಲ್ಲ, ನಿಲ್ತಾ ಇಲ್ಲ, ಸ್ಥಿರವಾಗಿ ಇರಬೇಕು ಅಂದರೆ ಈ ದಿವಸ ಏನು ಮಾಡಬೇಕು ಅನ್ನೋ ರಹಸ್ಯ ಪರಿಹಾರ ಹೇಳ್ತೀನಿ ನೋಡಿ. ಬೆಳಗ್ಗೆ ಸ್ನಾನ ಮಾಡಿದ ನಂತರ 11 ಬಿಳಿ ಗೋವುಗಳನ್ನು, ಕೌಡಿ ಅಂತ ಇರುತ್ತಲ್ಲ, ಇಲ್ಲಿ ಸ್ಕ್ರೀನ್ ಮೇಲಿದೆ ನೋಡಿ ಫೋಟೋದಲ್ಲಿ, ಅವನ್ನು ತಗೊಂಡ್ಬಿಟ್ಟು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಗಣೇಶನ ಪಾದಗಳಿಗೆ ಇರಿಸಿ.
ಪೂಜೆಯ ನಂತರ ಅವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಲಾಕರ್ನಲ್ಲಿ ಇರಿಸಿ. ಅವು ಅಯಸ್ಕಾಂತದಂತೆ ಹಣವನ್ನು ಆಕರ್ಷಿಸುತ್ತವೆ. ಇವಾಗ ಮಕ್ಕಳಿಗೋಸ್ಕರ. ಮಕ್ಕಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾ ಇಲ್ಲ, ಅವರು ಓದುತ್ತಾ ಇಲ್ಲ, ಓದಿದರೂ ತಲೆಗೆ ಹತ್ತುತ್ತಾ ಇಲ್ಲ, ಬುದ್ಧಿ ಚುರುಕಾಗಿಲ್ಲ ಅಂದರೆ ಈ ಉಪಾಯನ ಮಾಡ್ಬೋದು. ಈ ದಿವಸ ಏನು ಮಾಡಬೇಕಂದ್ರೆ 7 ಕಟ್ಟು ದುರ್ವ ಹುಲ್ಲು ಗರಿಕೆ ಇರುತ್ತಲ್ಲ, ಆ ಹುಲ್ಲನ್ನು ತಗೋಬೇಕು. ಒಂದೊಂದು ಕಟ್ಟಿನಲ್ಲಿ 11 ಇಲ್ಲ ಅಂದರೆ 21 ಕಂಪಲ್ಸರಿ ಹಾಕಿ. 21 ಇದ್ದರೆ ಬೆಸ್ಟು. ಒಂದೊಂದು ಕಟ್ಟಲ್ಲಿ 21 ಹುಲ್ಲು ಹಾಕಿಬಿಟ್ಟು ಒಂದು ಕಟ್ಟನ್ನ ಮಾಡ್ಕೊಳ್ಳಿ. ಅದನ್ನು ಒಂದು ಬಟ್ಲಲ್ಲಿ ಅರಿಶಿನ ಹಾಕಿ ಅದಕ್ಕೆ ನೀರು ಹಾಕಿಬಿಟ್ಟು ಅರಿಶಿನದ ನೀರು ಮಾಡಿಟ್ಕೊಳ್ಳಿ. ಒಂದೊಂದು ಕಟ್ಟನ್ನು ಆ ಅರಿಶಿಣದ ನೀರಲ್ಲಿ ಅದ್ಬಿಟ್ಟು ಗಣೇಶನಿಗೆ ಅರ್ಪಿಸಬೇಕು. ಯಾರು ಅರ್ಪಿಸಬೇಕು ಅಂದರೆ, ನೀವು ಯಾರಿಗೋಸ್ಕರ ಬುದ್ಧಿ ಬೇಕು ಅಂತ ಕೇಳ್ಕೊತಾ ಇದ್ದೀರಾ ನಿಮ್ಮ ಮಕ್ಕಳ ಕೈಯಿಂದ ಚೆನ್ನಾಗಿ ಆ ಅರಿಶಿಣದ ನೀರಲ್ಲಿ ಅದ್ದಿಸ್ಬಿಟ್ಟು ಗಣೇಶನಿಗೆ ಅರ್ಪಿಸೋಕ್ಕೆ ಹಚ್ಚಿ ಅವ್ರ ಕೈಯಿಂದಾನೆ. ಮತ್ತು ಅವರ ಬಾಯಿಂದ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಹೇಳಿಸಿ. ಏನು ಇಡ್ತೀವಲ್ಲ ನಾವು 7 ಸಾರಿ 7 ಕಟ್ಟನ್ನ ಇಡಬೇಕಾದ್ರೆ ಇದನ್ನು ಹೇಳಿಸಿ ಅವ್ರ ಬಾಯಿಂದ. ಅದು 7 ಸಾರಿ ಆಗುತ್ತೆ. ನೀವು 11 ಸಾರಿ ಹೇಳಿಸಿ. ಮತ್ತು ಹೀಗೆ ಮಾಡುವುದರಿಂದ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ಬುದ್ಧಿ ಚುರುಕಾಗುತ್ತದೆ, ನೆನಪಿನ ಶಕ್ತಿಯೂ ಕೂಡ ಇರುತ್ತದೆ. ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಳ್ಳುವವರು ಹೀಗೆ ಮಾಡುವುದರಿಂದ. ಏಕೆಂದರೆ ಬುದ್ಧಿಶಕ್ತಿ ಹೆಚ್ಚಾದ ಮೇಲೆ, ನೆನಪಿನ ಶಕ್ತಿ ಹೆಚ್ಚಾದ ಮೇಲೆ ಹೆಂಗೂ ಪಾಸ್ ಆಗ್ತಾರೆ. ಸೊ ಇದನ್ನು ನೀವು ನಿಮ್ಮ ಮಕ್ಕಳಿಗೋಸ್ಕರ ಕಂಪಲ್ಸರಿ ಮಾಡಿಸಿ. ಇದೇ ಥರ ವಿಡಿಯೋನ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಯಾರಿಗೆ ಬೇಕೋ ಅಂಥವ್ರ ಹತ್ರ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಬಾಯ್, ಟೇಕ್ ಕೇರ್. ಮಂತ್ರ ಬೇಕು ಅಂದರೆ ನನ್ನ ವಿಡಿಯೋನ ಚೆಕ್ ಮಾಡಿ. ಎಲ್ಲ ಥರದ ಗಣೇಶನ ಮಂತ್ರ ಇದ್ದಾವೆ. ಬಾಯ್. ಓಂ ಗಂ ಗಣಪತಿಯೇ ನಮಃ.